ಮೊನ್ನೆ ಅಥಣಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ, ಒಂದು ಸಣ್ಣ ಘಟನೆ, ಅದು ಆ್ಯಕ್ಚುಲಿ ಲಕ್ಷ್ಮಣ್ ಸವದಿಯವರಿಗೂ ಅಥವಾ ಅವರ ಚಿದಾನಂದ ಸವದಿಯವರಿಗೂ ಯಾವುದೇ ಸಂಬಂಧ ಇಲ್ಲಿರ್ತಕ್ಕಂಥ ಘಟನೆ. DCC ಬ್ಯಾಂಕ್ ನೌಕರರು ಅವರವರೇ ಒಂದು ಗಲಾಟೆ ಮಾಡಿಕೊಂಡು ಸಾಹುಕಾರ ಮನೆಗೆ ಅವರಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಬೆಳಗ್ಗೆ ಬಂದಿರ್ತಾರೆ. ಹಾಂ, ಇವತ್ತು ಸನ್ಮಾನ್ಯ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸವದಿಯವರು ಮತ್ತು ಅವರ ಸುಪುತ್ರರಾಗಿರ್ತಕ್ಕಂಥ ಚಿದಾನಂದ ಸವದಿಯವರ ಮೇಲೆ ಒಂದು ಸುಳ್ಳು ಆರೋಪವನ್ನು ಮಾಡಿ FIR ದಾಖಲೆ ಮಾಡಿದ್ದ ವಿರುದ್ಧ ಈ FIR ದಾಖಲೆಯನ್ನು ರದ್ದು ಮಾಡಬೇಕಂತೇಳಿ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಲಕ್ಷ್ಮಣಣ್ಣ ಸವದಿಯವರಿಗೆ, ಯಾಕಂದರೆ 25 ವರ್ಷದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿಯನ್ನು ಇಟ್ಕೊಳ್ಳಾರ್ದ ಯಾರದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ನೋವನ್ನು ಮಾಡಲಾರ್ದಂಥ ವ್ಯಕ್ತಿಗೆ ಇವತ್ತೊಂದು ಸುಳ್ಳು ಆಪಾದನೆ ಬಂದಿದೆ ಅಂದಾಗ ನಾವೆಲ್ಲ ಅಭಿಮಾನಿಗಳು ಕೂಡ್ಕೊಂಡು ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಹಾಗೂ ಈ ಕೊಟ್ಟಿದ್ದ ದಾಖಲೆಯನ್ನು ನಿರ್ಮಿಸಿ ಏನಿವತ್ತು ಅಮಾಯಕರನ್ನು ಕರ್ಕೊಂಡು BJP ಅವರು ರಾಜಕಾರಣ ಮಾಡ್ತಾ ಇದ್ದಾರಲ್ಲ, ಅದರ ವಿರುದ್ಧ ನಾವು ಇವತ್ತು ಎಲ್ಲ ಅಭಿಮಾನಿಗಳು ಕೂಡ್ಕೊಂಡು ಪ್ರತಿಭಟನೆ ಮಾಡಿದ್ವಿ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಅಭಿಮಾನಿಗಳು ಎಲ್ಲ ಹಳ್ಳಿಯಿಂದ ಬಂದಿದ್ವಿ. ಈಗ ಆಲ್ರೆಡಿ FIR ಆಗಿದೆಯಲ್ಲ, ಈ FIR ರದ್ದುಪಡಿಸಬೇಕು ಮತ್ತು ಇದರಲ್ಲಿ ಯಾವುದೇ ಅವರ ಪಾತ್ರ ಇಲ್ಲ ಅಂತ ಹೇಳಿಕೆಯಿಂದ ತನಿಖೆ ಮುಖಾಂತರ ಅವರು ಸತ್ಯಾಂಶವನ್ನು ಬಯಲಿಗಿಳಬೇಕು. ಇದರ ಹಿಂದೆ ಯಾರಿದ್ದಾರೆ, ಯಾರ ಕೈವಾಡದಿಂದ ಈ ಕೆಲಸ ನಡೀತಾ ಇದೆ ಮತ್ತು ಈ BJP ಅವರು ಏನು ಇದನ್ನು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಬಯಲಿಗೆ ಇಳಿತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಲಿ ಅಂತ ಅವ್ರು ಪೊಲೀಸ್ ಇಲಾಖೆ ಮೇಲೆ ಒಂದು ನಂಬಿಕೆ ಇಟ್ಟುಕೊಂಡು ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ.